ಓ ನನ್ನ ಪ್ರಿಯತಮ ಶಿಖರ ಸುಂದರನೇ, ನನ್ನ ಜೀವನಾನಂದ ನಿಧಿ ಕವಿತ ಮನೋಹರಿಯ ಪ್ರಥಮೋತ್ತಮ ಪ್ರಣಯಿ ವನದೇವಿಯೈ ಸಿರಿಯ ಪೀಠ ಚೂಡಾಮಣಿಯೇ. ಓ ಕವಿಶೈಲ, ನಿನ್ನ ಸಂಪದವೇನಿತ್ತು ಬಣ್ಣಿಸಲಲವು ಕವನದಲ್ಲಿ. ಬೆಳಗಿನಲ್ಲಿ ಬೈಗಿನಲ್ಲಿ, ಮಾಗಿಯಲ್ಲಿ, ಚೈತ್ರದಲ್ಲಿ, ಮಳೆಯಲ್ಲಿ, ಮಂಜಿನಲ್ಲಿ, ಹಗಲಿನಲ್ಲಿ, ರಾತ್ರಿಯಲ್ಲಿ ದೃಶ್ಯ ವೈವಿಧ್ಯವಂ ರಚಿಸಿ ನಿಂ ಭುವನದಲ್ಲಿ ಸ್ವರ್ಗವಾಗಿಯೇ ನನಗೆ. ನೀಲಗಿರಿ, ಬ್ರಹ್ಮಗಿರಿ, ಗೇರುಸೊಪ್ಪೆಯ ಭೀಷ್ಮ ಜಲಪಾತ, ಆಗುಂಬೆ, ಶೃಂಗೇರಿ, ಚಂದ್ರಾದಿಗಳನ್ನೆಲ್ಲಮಂ ಕಂಡೆ. ವನರಾಜಿ, ಜಲರಾಶಿ, ಸೂರ್ಯಾಸ್ತಗಳನ್ನುಂಡೆ. ಆದರೆ ಮೀಗಿರುವುದು ಅವುಗಳಂ ನಿನ್ನ ಸಿರಿ. ಎತ್ತಮ್ಮಗಿಂ ಮತ್ತೊಲ್ಲರೆ ತಾಯ ಹಳರೆಂಬೆ. ಕುವೆಂಪುರವರು ತಮ್ಮ ನೆಚ್ಚಿನ ತಾಣವಾದ ಕವಿಶೈಲದ ಸೌಂದರ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಮ್ಮದೇ ಆದ ವೈಶಿಷ್ಟ್ಯ ಶೈಲಿಯಲ್ಲಿ ಅದ್ಭುತ ಸಾಲುಗಳನ್ನು ಬರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಕುವೆಂಪುರವರು ಜನ್ಮಸ್ಥಳ ಕುಪ್ಪಳ್ಳಿಯಲ್ಲಿ ಇರುವ ಈ ತಾಣವು ಅವರ ಸಾಹಿತ್ಯ ಸೃಷ್ಟಿಗೆ ಅಪಾರವಾದ ಸ್ಫೂರ್ತಿಯನ್ನು ನೀಡಿತ್ತು. ಕವಿಶೈಲದ ಹಿನ್ನೆಲೆ ಮತ್ತು ವಿಶೇಷತೆಗಳನ್ನು ನೋಡುವುದಾದರೆ, ಹೆಸರಿನ ಮೂಲ. ಇದರ ಮೂಲ ಹೇಗೆ ಬಂತಪ್ಪ ಅಂದರೆ, ಇದು ಮನೆಗೆ ತಾಗಿಕೊಂಡೇ ಇರುವ ಚಿಕ್ಕ ಬೆಟ್ಟವಾಗಿದ್ದು ಕುವೆಂಪುರವರೇ ಈ ಸ್ಥಳಕ್ಕೆ ಕವಿಶೈಲ ಎಂದು ನಾಮಕರಣ ಮಾಡಿದರು. ವಿಶೇಷ ರಚನೆ ಏನು ಅಂದರೆ, ಇಲ್ಲಿ ವಿಶಾಲವಾದ ಬಂಡೆಗಳಿದ್ದು ಸುತ್ತಲಿನ ರಮಣೀಯ ಪ್ರಕೃತಿಯನ್ನು ವೀಕ್ಷಿಸಲು ಅತ್ಯಂತ ಅನುಕೂಲವಾಗಿದೆ. ನೆನಪಿನ ಕಲ್ಲುಗಳು. 1935ರಲ್ಲಿ ಕುವೆಂಪು ಅವರು ತಮ್ಮ ಗುರುಗಳಾದ ಬಿ. ಎಂ. ಶ್ರೀಕಂಠಯ್ಯ, ಟಿ. ಎಸ್. ವೆಂಕಟಯ್ಯ ಮತ್ತು ಸ್ನೇಹಿತರನ್ನು ಈ ಜಾಗಕ್ಕೆ ಕರೆದೊಯ್ದಿದ್ದರು. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕವಿಶೈಲದ ಬಂಡೆಯ ಮೇಲೆ ತಮ್ಮ ಹೆಸರುಗಳನ್ನು ಕೆತ್ತಿಸಿದ್ದರು. ಸ್ಮಾರಕ ನೋಡುವುದಾದರೆ, ರಾಷ್ಟ್ರಕವಿ ಕುವೆಂಪುರವರು ಅಂತಿಮ ವಿಶ್ರಾಂತಿ ಧಾಮವೂ ಕೂಡ ಇಲ್ಲೇ ಇರುವುದರಿಂದ ಈ ಸ್ಥಳವು ಕನ್ನಡಿಗರಿಗೆ ಅತ್ಯಂತ ಪವಿತ್ರವಾದ ಸಾಂಸ್ಕೃತಿಕ ಹಾಗೂ ಪ್ರವಾಸಿ ತಾಣವಾಗಿದೆ.